ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ಪ್ರೀತಿ ಹುಟ್ಟೋದು ತುಂಬಾನೇ ಅಪರೂಪ. ಎಲ್ಲೋ ಅಲ್ಲೊಂದು ಇಲ್ಲೊಂದು ನಿಜವಾದ ಪ್ರೀತಿ ಹುಟ್ಟಿದ ಉದಾಹರಣೆ ಇದೆ. ಆದರೆ ಇಲ್ಲಿ ಬಹುತೇಕರು ಪ್ರೀತಿಯ ನಾಟಕ ಆಡ್ತಾರೆ. ರಾಶಿಕಾ ಶೆಟ್ಟಿ ಹಾಗೂ ಸೂರಜ್ ಸಿಂಗ್ ಅವರನ್ನ ನೋಡಿದಾಗ ಇದೇ ರೀತಿ ಅನ್ಸುತ್ತೆ. ಇಬ್ಬರು ಪ್ರೀತಿಯ ಅಲೆಯಲ್ಲಿ ತೇಲುತ್ತಿದ್ದಾರೆ. ಆದರೆ ಇದರಲ್ಲಿ ನಾಟಕೀಯತೆ ಹೆಚ್ಚಾಗಿದೆ. ಬಿಗ್ ಬಾಸ್ ಮನೆಗೆ ಹೋದ ದಿನದಿಂದಲೂ ರಾಶಿಕಾ ಆಕ್ಟಿವ್ ಆಗಿದ್ದು ಕಡಿಮೆ. ಅವರ ಒಂದು ಲವ್ ಸ್ಟೋರಿ ಕ್ರಿಯೇಟ್ ಮಾಡಲು ಆಸಕ್ತಿ ತೋರಿಸ್ತಿದ್ರು. ಯಾವಾಗ ಸೂರಜ್ ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟರೋ ಆಗಲೇ ರಾಶಿಕಾ ಆಕ್ಟಿವ್ ಆದರು. ಅದರಲ್ಲೂ ಸೂರಜ್ ಅವರು ಬರುತ್ತಿದ್ದಂತೆ ರಾಶಿಕಾ ಕ್ಯೂಟ್ ಆಗಿ ಕಾಣಿಸ್ತಾರೆ ಅಂತ ರೋಸ್ ಕೂಡ ಕೊಟ್ಟರು. ಆಗ ರಾಶಿಕಾ ಮೊಗದಲ್ಲಿ ನಗು ಮೂಡಿತು. ಇದಾದ ಬೆನ್ನಲ್ಲೇ ಅವರ ಪ್ರೇಮ ಗೀತೆ ಆರಂಭ ಆಗಿದೆ. ಅಷ್ಟು ಬೇಗನೆ ಇವರ ಮಧ್ಯೆ ಪ್ರೀತಿ ಹುಟ್ಟಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಅನೇಕರದ್ದು. ಬಿಗ್ ಬಾಸ್ ಮನೆಯಲ್ಲೂ ಇದೇ ಪ್ರಶ್ನೆ ಎದುರಾಗಿದೆ. ಇದಕ್ಕೆ ಉತ್ತರಿಸಿದ ರಾಶಿಕಾ, ಪ್ರೀತಿ ಎಲ್ಲಿ ಹೇಗೆ ಹುಟ್ಟುತ್ತದೆ ಎಂದು ಹೇಳೋಕೆ ಆಗಲ್ಲ ಎಂದಿದ್ದಾರೆ. ಇದನ್ನ ಕೇಳಿ ವೀಕ್ಷಕರಿಗೆ ಜಿಗುಪ್ಸೆ ಬಂದಿದೆ. ಲವ್ ಸ್ಟೋರಿಗಳು ನಿಜವಾಗಿದ್ದಾಗ ಅದನ್ನು ನೋಡೋಕ್ಕೂ ಖುಷಿ ಅನ್ಸುತ್ತೆ. ದಿವ್ಯಾ ಉರುಡುಗ ಹಾಗೂ ಅರವಿಂದ್ ಕೆಪಿ ಮಧ್ಯೆ ಇದ್ದ ಬಾಂಧವ್ಯ ಎಲ್ಲಿಯೂ ನಾಟಕೀಯ ಅನ್ನಿಸಿರಲಿಲ್ಲ. ಈ ಕಾರಣದಿಂದಲೇ ಈ ಜೋಡಿ ಇಷ್ಟ ಆಗ್ತಿತ್ತು. ಆದರೆ ಸೂರಜ್ ಹಾಗೂ ರಾಶಿಕಾ ಲವ್ ಸ್ಟೋರಿ ನೋಡಿದ ಅನೇಕರು ನಗಲು ಆಗದೆ ಅಳಲು ಆಗದೆ ಒದ್ದಾಡ್ತಿದ್ದಾರೆ. ಈ ವಿಚಾರದಲ್ಲಿ ಈಗಾಗಲೇ ಸುದೀಪ್ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಆದರೂ ರಾಶಿಕಾ ಮಾತ್ರ ಬದಲಾಗಿಲ್ಲ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.